ఏడా ఏం పెయింట్ నువ్వా ఎన్ని కుక్కలుండా ఏం అవే తెలిమిసుకొచ్చినా ఎన్ని కుక్కలుండా ఏది శనతాలు ఖర్చు చేసిందా ఎవరు వచ్చి పిలిచి అమ్మటికి ఎవరు వచ్చిరా ఏం నీ పేరా ಈ ನಾಯಿ ಕಚ್ಚಿರೋದು ಇವತ್ತು ಆ ಮಗುಗೆ ನಾವು ನೋಡಿದ್ವಿ 11 ವರ್ಷದ ಮಗು ಚರಣ್ ಅಂತ 11 ವರ್ಷದ ಗಂಡು ಮಗು ಗಾಯಗಳು ಸ್ವಲ್ಪ ಜಾಸ್ತಿನೇ ಆಗಿದೆ ಸೊ ನಾವು ಈಗ ಮಗುನ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದೀವಿ CDPO ಡಿಪಾರ್ಟ್ಮೆಂಟ್ ಅವರಿಗೂ ಅವರು DD ಅವರಿಗೆ ಇನ್ಫಾರ್ಮ್ ಮಾಡಿ ಅಲ್ಲಿ ನಮ್ಮಲ್ಲಿ ಈಗ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ರಾತ್ರಿವರೆಗೂ ಅವರು CDPO ಡಿಪಾರ್ಟ್ಮೆಂಟಿಂದ ಯಾರು ಬರ್ತಾರೆ ಅಲ್ಲಿವರೆಗೂ ನಮ್ಮವರು ಕೋಆರ್ಡಿನೇಟ್ ಮಾಡ್ಕೋತಾ ಇರ್ತಾರೆ ತದನಂತರ ಆ ಮಗುನ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಅವರು ಸ್ವಲ್ಪ ಯಾರು ಒಬ್ಬರನ್ನ ಕೇರ್ ಟೇಕರ್ ಥರ ಆ ಮಗು ಡಿಸ್ಚಾರ್ಜ್ ಆಗೋವರೆಗೂ ಅವ್ರು ನೋಡ್ಕೊಳ್ಳಿ ಅಂತ ನಾವು ಮಾತಾಡಿದ್ದೀವಿ ಜೊತೆಗೆ ನಾವು ಕೂಡ ಕೋಆರ್ಡಿನೇಷನಲ್ಲಿ ಇರ್ತೀವಿ ನಾಯಿ ಹಿಡಿಯೋದು ರಿಲೇಟೆಡ್ ಟೆಂಡರ್ 1 ಸೆಕೆಂಡ್ ಕಾಲ್ ಆಗಿದೆ ಯಾರೂ ಬರ್ತಾ ಇಲ್ಲ ನಮಗೆ ಸೊ ಯಾರು ಟೆಂಡರಲ್ಲಿ ನಮ್ಗೆ ಯಾರೂ ಶಾರ್ಟ್ ಲಿಸ್ಟ್ ಆಗ್ತಾ ಇಲ್ಲ ಸೊ ಅದು ಪ್ರಾಬ್ಲಮ್ ಆಗಿದೆ ಚಿಕ್ಕಬಳ್ಳಾಪುರಲ್ಲೂ ಇದೇ ಥರ 13ನೇ ಕಾಲು 14ನೇ ಕಾಲ್ ಟೆಂಡರಲ್ಲಿ ಯಾರೋ ಒಬ್ಬರು ಶಾರ್ಟ್ ಲಿಸ್ಟ್ ಆಗಿದ್ದಾರಂತೆ ಬಟ್ ನಮಗೆ ಇನ್ನೂ ಯಾರೂ ಬಂದಿಲ್ಲ ಸೆಕೆಂಡ್ ಕಾಲ್ ಆದ್ರೂ ಯಾರೂ ಬಂದಿಲ್ಲ ಬಟ್ ಮೀನ್ ವೈಲ್ ನಾವು ಇದನ್ನು ಟೆಂಡರ್ಗಂತ ನಾವು ವೆಯ್ಟ್ ಮಾಡಲಿಕ್ಕಾಗಲ್ಲ ನಾನಿಲ್ಲಿ ಬಂದು 1.5 ತಿಂಗಳಾಯಿತು ಸೆಕೆಂಡ್ ಕಾಲ್ ಆಗಿಲ್ಲ ಸೊ ನಾವು ಇದನ್ನು ಟೆಂಡರ್ಗೆ ವೆಯ್ಟ್ ಮಾಡ್ದಿರಾ ಔಟ್ ಆಫ್ ದ ಬಾಕ್ಸ್ ಹೋಗಿ ನಮಗೆ ಬೇರೆ ಯಾರಾದರೂ ನಾಯಿ ಹಿಡಿಯೋರನ್ನೇ ಕಾಂಟ್ಯಾಕ್ಟ್ ಮಾಡಿಕೊಂಡು ವಿತಿನ್ ಆರ್ ಪವರ್ಸ್ ನಮಗೆ ಏನು ಅಂದರೆ ನಮ್ಮ ಪವರ್ ಲಿಮಿಟಲ್ಲಿ ಏನಿದೆ ನಮ್ಮ ಮುನ್ಸಿಪಾಲ್ಟಿಯಲ್ಲಿ ನಮಗೆ ಪವರ್ ಲಿಮಿಟಲ್ಲಿ ಏನಿದೆ ಅದು ಆ ಇತಿಮಿತಿಯಲ್ಲಿನೇ ನಾಯಿ ಹಿಡಿಸೋದನ್ನು ನಾವು ಮಾಡೋಣ ಅಂತ ನಾವು ಈಗ ನಮಗೆ ಅದು ಸಿವಿಯರ್ ಪ್ರಾಬ್ಲಮ್ ಆಗಿರೋದ್ರಿಂದ ನಾವು ಅದನ್ನು ಮಾಡ್ತೀವಿ ಆದಷ್ಟು ಬೇಗನೆ ಮಾಡ್ತೀವಿ ಸಿನ್ಸ್ ಇಟ್ಸ್ ಗೆಟಿಂಗ್ ಟೂ ಸೀರಿಯಸ್ we will take immediate action. We will not wait for the tender if possible. If there is any alternate way, ಅದನ್ನು ಮಾಡ್ತೀವಿ. ಹೌದು ಮೊನ್ನೆ ಇಂಡಿಪೆಂಡೆನ್ಸ್ ಡೇ ದಿನ ಹೋದಾಗಲೂ ನಾನು ಅಬ್ಸರ್ವ್ ಮಾಡಿದ್ದೀನಿ ಅಲ್ಲಿ ಮಕ್ಕಳೆಲ್ಲ ಪೆರೇಡ್ಗೆ ಅಂತ ಅವರು ಪ್ರಾಕ್ಟೀಸ್ ಮಾಡ್ತಾಯಿದ್ರು ಅಲ್ಲಿ ಸುಮಾರು ಒಂದು 20-25 ನಾಯಿಗಳಿತ್ತು ನಾನು ಆವತ್ತೇ ಅದನ್ನು ನಮ್ಮ ಹೆಲ್ತ್ ಸೆಕ್ಷನ್ ಅವರಿಗೂ ಹೇಳಿದೆ ಏನಿದಿಷ್ಟು ಅಂತ ಅದು ನಾನು ತಹಸೀಲ್ದಾರ್ ಮೇಡಮ್ ಹತ್ರನೂ ಮಾತಾಡಿ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಯಾರಿದ್ದಾರೆ ಆ ಸ್ಟೇಡಿಯಮ್ನ ಅಟ್ಲೀಸ್ಟ್ ಸೆಕ್ಯೂರ್ ಮಾಡ್ಕೊಳ್ಳಿಕ್ಕಾದ್ರೂ ಕಾಂಪೌಂಡ್ ಏನಿಲ್ಲ ಅದನ್ನೆಲ್ಲ ಸ್ವಲ್ಪ ನೋಡಿಕೊಂಡು ಅದನ್ನು ಯಾರು ಕೇರ್ ಟೇಕರ್ ಇದ್ದಾರೆ ಅವ್ರಿಗೆ ಇನ್ಫಾರ್ಮ್ ಮಾಡಿಬಿಟ್ಟು ಕಾಂಪೌಂಡ್ ಇದ್ದರೆ ಕಾಂಪೌಂಡ್ ಹಾಕ್ಸೋದಕ್ಕೆ ನೀವು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಜೊತೆ ಕೋಆರ್ಡಿನೇಟ್ ಮಾಡ್ಕೊಳ್ಳಿ ಮೇಡಮ್ ಅಂತ ನಾವು ಹೇಳಿದ್ದೀವಿ ಅವರೂ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ದಾರೆ ಮೇಡಮ್ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಅದೇ ಫೀಲ್ಡ್ ಅದು ಎಲ್ಲರೂ ಮಕ್ಕಳಿಗೆ ದೊಡ್ಡವರಿಗೆಲ್ಲ ಅಟೆಂಡಿಗೆ ಬೇಕಾಗಿರೋದ್ರಿಂದ ಅದು ಅವ್ರ ಡಿಪಾರ್ಟ್ಮೆಂಟಿಗೆ ಹೇಳಿ ಹಂಗೆ ಅದನ್ನು ಸೆಕ್ಯೂರ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ ಇದು ಇಷ್ಟು ಮಾಡ್ಬೋದು ನಾನು ಅವರಿಗೆ ಮೇಡಮ್ ಅವ್ರಿಗೆ ಏನು ಹೇಳಿದ್ದು ಅಂದರೆ ಅಟ್ಲೀಸ್ಟ್ ಅದು ಸ್ಟೇಡಿಯಂ ಸೆಕ್ಯೂರ್ ಆಗೋವರೆಗೂ ಕ್ಲೋಸ್ ಮಾಡಿಸೋದು ಒಳ್ಳೇದು ಅನಿಸುತ್ತೆ ಒಂದು ವಾರ ಒಂದು 10 ದಿನದಲ್ಲಿ ಆ ಕಾಂಪೌಂಡ್ ಏನಾದ್ರು ಹಾಕೋವರೆಗೂ ಅದನ್ನು ಕ್ಲೋಸ್ ಮಾಡಿಸೋದೇ ಒಳ್ಳೇದು ಈಗ ಈ ಇನ್ಸಿಡೆಂಟ್ ಆಗಾದ್ಮೇಲೆ ಮತ್ತೆ ರಿಪೀಟೆಡ್ ಆಗಿ ಆಗ್ತಾ ಇರ್ಬೋದು ಯಾಕಂದರೆ ಈಗ ಬೇರೆ ಕಡೆ ಆದರೆ ಪಬ್ಲಿಕ್ ಜಾಸ್ತಿ ಇರ್ತಾರೆ ಏನಾದ್ರು ಮಾಡ್ಬೋದು ಬಟ್ ಈ ಸ್ಟೇಡಿಯಂ ಇರೋದ್ರಿಂದ ವಿ ಕೆನಾಟ್ ಎಕ್ಸ್ಪೆಕ್ಟ್ ಎಟ್ ಎವ್ರಿ ಟೈಮ್ ಎಲ್ಲ ಪಬ್ಲಿಕ್ ಇರ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ ಸೊ ನಾನು ಮೇಡಮಿಗೂ ಅದನ್ನೇ ಹೇಳಿದೆ ಸ್ಟೇಡಿಯಂ ಆಗಿ ಅಟ್ಲೀಸ್ಟ್ ಕಾಂಪೌಂಡ್ ಏನು ಕ್ಲೋಷರ್ಸ್ ಓಪನಿಂಗ್ಸ್ ಎಲ್ಲ ಏನಿದೆ ಅದಾಗಿದ್ದು ಕ್ಲೋಸ್ ಮಾಡೋವರೆಗೂ ಮೇಡಮ್ ಇದನ್ನು ಕ್ಲೋಸ್ ಮಾಡಿಸೋದೇ ಒಳ್ಳೆಯದು ಸೇಫ್ ಅಂತಾನೆ ನಾನು ಅವರಿಗೆ ಹೇಳಿದ್ದೀನಿ ನಾವು ಹ್ಯಾವ್ ಟು ಸಿ ಬ್ಯಾಕ್ ಸೈಡ್ ಒಂದೆರಡು ಚಪ್ಪಲಿಗಳೆಲ್ಲ ಹೋಗ್ಬಿಟ್ಟಿದೆ ಅಂತೆ ಸರ್ ಗೇಟ್ ಇತ್ತು ಮಾಡೋವರೆಗೂನಾದ್ರೂ ಕ್ಲೋಸ್ ಮಾಡಿಸಿ ಮೇಡಮ್ ಯಾರನ್ನೂ ಒಳಗಡೆ ಸ್ವಲ್ಪ ಬಿಡದೇ ಇರೋದೇ ಒಳ್ಳೆಯದು ಅಂತ ಡೆಫಿನೆಟ್ಲಿ ವಿ ವಿಲ್ ಟೇಕ್ ಕೇರ್ ಆ ಮಗು ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗೋವರೆಗೂ ಐ ವಿಲ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಇದು ನನ್ನ ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ ಆಗಿ ನಾನೇ ತಗೋತೀನಿ ನಗರಸಭೆಯಿಂದ ಪರಿಹಾರ ಖಂಡಿತ ಈಗ ಅವರು ಈಗ ಇಮಿಡಿಯೇಟ್ಲಿ ಫಸ್ಟ್ ನಮಗೆ ಈಗ ಮಗು ಹುಷಾರಾಗಿ ಈಗ ಇಲ್ಲಿ ಇವ್ರ ಹತ್ರ ನಮ್ಮ ಹತ್ರ ಅಷ್ಟು ಈ ಹ್ಯಾಸ್ ಟು ಬಿ ಶಿಫ್ಟೆಡ್ ಟು ದ ಮೇಜರ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಂತ ಹೇಳಿದರು ನಾವು ಶಿಫ್ಟ್ ಮಾಡಿಸಿದ್ದೀವಿ ನಮ್ಮ ಸ್ಟಾಫ್ ಕೂಡ ಅಲ್ಲೇ ಇದ್ದಾರೆ ಅವರು CDPO ಅವ್ರು ಬರೋವರೆಗೂ ನಮ್ಮ ಸ್ಟಾಫ್ ಅವರು ಅಲ್ಲಿ ಇರ್ತಾರೆ ಆಮೇಲೆ ಬಟ್ ಮೀನ್ ಮೇಲೆ ನಾವು ಅವ್ರ ಜೊತೆ ಕೋಆರ್ಡಿನೇಟ್ ಮಾಡ್ಕೋತೀವಿ ಅವರು ಗಾರ್ಡಿಯನ್ ಯಾರಿದ್ದಾರೆ ಅವರು ಇನ್ನೂ ಯಾರು ಬಂದಿಲ್ಲ ಗಾರ್ಡಿಯನ್ ಅಂತ ಹೇಳಿ ಅವ್ರು ಬಂದರೆ ಯಾರು ಇಲ್ಲ ಅಂತ ಗೊತ್ತು ಮಾಡ್ಕೊಂಡಿದ್ದಾರೆ ಹಾಗೇನಾದ್ರು
ಯಾರು ಗಾರ್ಡಿಯನ್ ಇಲ್ಲ ಅಂತ ಅಂದರೆ ಆ ಮಗು ಹುಷಾರಾಗೋವರೆಗೂ ನಮ್ಮ ಕಸ್ಟಡಿಯಲ್ಲೇ ಇರುತ್ತೆ. ಚಿಕ್ಕಪ್ಪ ದೊಡ್ಡಪ್ಪ ಚಿಕ್ಕಮ್ಮ ಇದ್ದಾರೆ, ಅವ್ರು ಅವತ್ತು ಬಂದಿದ್ರು, ಅವತ್ತು ಬಾಡಿ ಹತ್ರ ಅವರೇ ಎಲ್ಲನೂ ದಫನ್ ಮಾಡೋದಕ್ಕೆ ಇದು ಮಾಡಿಸಿದ್ರು. ಸರ್ ಅದು ನಮಗೆ ಹೌದು, ಅದು ಹೇಳಿ ಅದು ಆಲ್ರೆಡಿ ನಮ್ಮ ಗಮನಕ್ಕೆ ಬಂದಿದೆ. ನಮಗೆ ಅದನ್ನು ಶಿಫ್ಟ್ ಮಾಡೋದಕ್ಕೆ ನಮ್ಮ ಮುನ್ಸಿಪಲ್ ಲಿಮಿಟ್ಸಲ್ಲಿ ಯಾವುದಾದ್ರೂ ಜಾಗ ಐಡೆಂಟಿಫೈ ಮಾಡಿ ಅದು ಕೌನ್ಸಿಲ್ ಬಾಡಿಯಿಂದ ಅಪ್ರೂವ್ ಆಗಬೇಕು. ಅಪ್ರೂವ್ ಮಾಡಿಕೊಂಡು ಆದಷ್ಟು ಬೇಗ ಅದಕ್ಕೊಂದು ಬೇರೆ ಆಲ್ಟರ್ನೇಟ್ ಜಾಗನ ಬುಕ್ ಮಾಡೋಕ್ಕಂತ ನಾನು ನಮ್ಮ ಪ್ರೆಸಿಡೆಂಟ್ ಅವ್ರಿಗೆ ಗಮನಕ್ಕೆ MLS ಗಮನಕ್ಕೆ ತರ್ತೀನಿ. ಇಲ್ಲ, ಅದು ಆ್ಯಕ್ಚುಲಿ ಆಗಬೇಕು. ನಾವು ಡ್ಯೂ ಪ್ರೊಸೆಸ್ ಆಫ್ ಲಾ ಏನಿದೆ ಅದನ್ನು ಮಾಡೋಣ ಅಂದ್ಕೊಂಡು ಟೆಂಡರ್ ಮುಖಾಂತರ ಹೋಗಲಿ ಮಾಡೋಣ ಅಂತ ಅಂದ್ಕೊಂಡು ನಾವು ಅದನ್ನು ವೆಯ್ಟ್ ಮಾಡ್ತಾಯಿದ್ವಿ. ಇದು ಇಟ್ ಈಸ್ ಬಿಕಮಿಂಗ್ ಮೋರ್ ಸಿವಿಯರ್. ಸೊ ನಾವು ಆಲ್ಟರ್ನೇಟ್ ಏನಿದೆ ಅದನ್ನು ಯೋಚನೆ ಮಾಡ್ತೀವಿ. ಓಕೆ.